Watch full episodes on Jio Hotstar. ಬನ್ನಿ ನನ್ನ ಸಿಂಹಗಳೇ ಬನ್ನಿ, ಫೈಲ್ ತಗೊಂಬಂದ್ರ? ಹಾ ಬಾಸ್, ಇಲ್ಲಿ ನೋಡಿ, ಎಲ್ಲಿದೆ ಫೈಲು? ಬಹಳ ಕಷ್ಟಪಟ್ಟು ಫೈಟ್ ಮಾಡ್ತಂದಿದ್ದೀವಿ. ಭಾಷಾ ಖುಷಿಯಾದ, ನಿಮ್ ಭಾಷಾ ಖುಷಿಯಾದ. ನನ್ ಡೈಲಾಗ್ ಮುಗಿಸೋದಕ್ಕಾದ್ರೂ ಬಿಡು. ನಾನು ಇಡೀ ಪ್ರಪಂಚನೇ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಈಗ. ಹೆಂಗೆ ಅಂತ ಗೊತ್ತಾ? ನೋಡಿ ಹೀಗೆ. ಮಿಸೈಲ್ಸ್ ಎಲ್ಲ ರೆಡಿ ಇದೆ, ಆದ್ರೆ ಅದನ್ನ ಹಾರಿಸೋ ಟೆಕ್ನಿಕ್ ನನಗೆ ಗೊತ್ತಿರ್ಲಿಲ್ಲ. ಅದು ಈ ಫೈಲ್ ನಲ್ಲಿದೆ. ಈಗ ನಾನು ಇಡೀ ಪ್ರಪಂಚನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ. ಪ್ರತಿ ದೇಶಕ್ಕೂ ಭಯ ಹುಟ್ಟಿಸ್ತೀನಿ. ನಾ ಕೇಳಿದಷ್ಟು ಹಣ ಕೊಡಿ, ಇಲ್ಲ ಅಂದ್ರೆ ನೀವೆಲ್ಲ ಕದಂ. ಅವರೆಲ್ಲ ನನ್ನ ಮಾತು ಕೇಳಲೇಬೇಕು. ಭಾಷಾ, ನಿಮ್ ಭಾಷಾ ಖುಷಿಯಾದ. ಭಾಷನ್ಗೆ ದುಃಖ ಆಗ್ತಾ ಇದೆ. ನಿಮ್ ಭಾಷನ್ಗೆ ದುಃಖ ಆಗ್ತಾ ಇದೆ. ಇದೆಲ್ಲ ಏನು? ಅರೆ ನೀನ್ ಸ್ವಲ್ಪ ಸುಮ್ನೆ ಇರು. ಮೊದ್ಲು ನನ್ನ ಕೋಪ ಮಾಡ್ಕೊಳ್ಳೋದಕ್ ಬಿಡು. ಫೈಲ್ ಯಾರು ತಂದಿದ್ದು? ಫೈಲ್ ತರಕ್ ಮುಂಚೆ ತೆಗೆದು ನೋಡ್ಬೇಕಲ್ವಾ? ಸಾಕು, ಅಲ್ಲೇ ಇದೆ, ನನ್ನ ಹತ್ರ ಬರ್ಬೇಡಿ. ಹಂಗ ನಿನಗೆ ಒಂದಕ್ಷರ ಓದಕ್ ಬರಲ್ವಾ? ಯಾವ ಫೈಲ್ ಎತ್ಕೊಂಡ್ ಬಂದಿದ್ಯಾ ನೀನು? ಇದು ಯಾವ ಕೆಲ್ಸಕ್ಕೂ ಬರಲ್ಲ. ಇದು ಪ್ರಾಜೆಕ್ಟ್ ಧರ್ತಿ ಫೈಲ್ ಅಲ್ಲ. ನಿಮ್ಮಲ್ಲಿ ಯಾರು ಹೆಚ್ಚಿಗೆ ಚೆನ್ನಾಗಿ ಓದಿ ಬರ್ದಿ ಮಾಡಿದ್ದೀರಾ? ಬಾಸ್, ನಾನು ಎಲ್ಲರಿಗಿಂತ ಜಾಸ್ತಿ ಓದ್ ಬರ್ದಿದ್ದೀನಿ. ಅಟ್ಲೀಸ್ಟ್ ಯಾರಾದ್ರೂ ಒಬ್ರಾದ್ರೂ ಓದಿದ್ದೀರಲ್ಲ. ಎಷ್ಟು ಓದಿದ್ಯಾ ನೀನು? BA MA ಮಾಡಿದ್ಯಾ? ಬಾಸ್, ನಾನು 5ನೇ ಕ್ಲಾಸ್ ಫೇಲ್ ಆಗಿದ್ದೀನಿ. 5ನೇ ಕ್ಲಾಸ್ ಫೇಲಾ? ನಾನು ಅನಕ್ಷರಸ್ಥರ ಸೇನೆ ಇಟ್ಕೊಂಡಿದ್ದೀನಿ. ಬಾಸ್, ನಾನು ತುಂಬಾ ಓದ್ಬೇಕು ಅನ್ಕೊಂಡಿದ್ದೆ. BA MA ಎಲ್ಲ ಮಾಡ್ಬೇಕಂತ ಇದ್ದೆ. ಆದ್ರೆ ನಮ್ಮಪ್ಪ ಹುಷಾರಿಲ್ದಿರ ಹಾಸಿಗೆ ಹಿಡಿದ್ರು. ಆಗ ನಾನು ತುಂಬಾ ಚಿಕ್ಕವನಿದ್ದೆ. ಆಮೇಲೆ ನಮ್ಮಮ್ಮನೂ ಹಾಸಿಗೆ ಹಿಡಿದ್ರು. ನನ್ಗೆ ಅಣ್ಣ ತಮ್ಮಂದಿರಿದ್ರು. ಎಲ್ಲರಿಗಿಂತ ನಾನೇ ದೊಡ್ಡವನಿದ್ದೆ. ನಾನು ಓದೋದನ್ನೆಲ್ಲ ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ನಾನು ಮನೆ ನಡೆಸಕ್ಕಂತ ಈ ಚಿಕ್ಕ ಚಿಕ್ಕ ಕೈಗಳಲ್ಲಿ ಕೆಲಸ ಮಾಡ್ತಿದ್ದೆ. ದಿನ ಎಲ್ಲ ಕೆಲಸ ಮಾಡಿ ಸುಸ್ತಾಗ್ಬಿಡ್ತಾ ಇದ್ದೆ. ರಾತ್ರಿಗೆ ಎಲ್ಲರಿಗೋಸ್ಕರ ಊಟ ತರ್ತಾ ಇದ್ದೆ. ಏನ್ ಹೇಳಿ ಸರ್, ನನ್ ದುಃಖದ ಕಥೆನ ಏನಂತ ಹೇಳಿ. ನಾನ್ ತುಂಬಾ ಓದ್ಬೇಕು ಅನ್ಕೊಂಡಿದ್ದೆ ಸರ್. ಸುಮ್ಮನಿರ, ನಿಲ್ಸಿ ನಿಮ್ಮ ಈ ಫ್ಯಾಮಿಲಿ ಡ್ರಾಮಾನ. ಸ್ಟಾಪ್. ಯಾರು ಒಳಂಗಿಲ್ಲ. ಈ ಫೈಲ್ ನಕಲಿ ಇದೆ, ಅಸ್ಲಿ ಎಲ್ಲಿದೆ? ಓಕೆ ಓಕೆ, ಸರಿ, ಆಯ್ತು ಆಯ್ತು ಆಯ್ತು. ಮೋಟುಜಿ ಮತ್ತು ಪತ್ಲುಜಿ ಅವರು 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಸರಿ ನಾನೇ ಹೋಗ್ತೀನಿ. ನನ್ ಡ್ರಾಮಾದಿಂದ ಆ ಫೈಲ್ ಎಲ್ಲಿದೆ ಅಂತ ನಾನೇ ಹುಡ್ಕೊಂಡ್ ತರ್ತೀನಿ. ನೋಡ್ತಾ ಇರಿ ನಾನು ಹೇಗ್ ಆಕ್ಟ್ ಮಾಡ್ತೀನಿ ಅಂತ. ನಡೀರಿ, ಹೋಗ್ಬಿಟ್ಟು ಆ ಫೈಲ್ನ ಎತ್ಕೊಂಬರೋಣ. ಬೇರೆಯವ್ರು ಬಂದು ಆ ಫೈಲ್ನ ಎತ್ಕೊಂಡೋಗಕ್ ಮುಂಚೆ ನಾವು ತರೋಣ. ನನಗೆ ಆ ಫೈಲ್ ಬೇಕೇ ಬೇಕು. ನಮಸ್ತೆ ನಮಸ್ತೆ.
ಇವರು ಚಿಂಗಮ್ಮವ್ರ ತಾಯಿಯವರು, ಮತ್ತೆ ಇವ್ರು ನಮ್ಮ ಮುದ್ದಿನ ಮಗ ಚಿಂಗಮ್ಮ, ಇನ್ಸ್ಪೆಕ್ಟರ್ ಚಿಂಗಮ್ಮ, ಹೊರಮೂರಿ ನಗರದಲ್ಲೇ ಫೇಮಸ್ ಇನ್ಸ್ಪೆಕ್ಟರ್. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಇವರು ಸ್ನೇಹಿತರು, ಅವರಿಬ್ಬರು ಮೋಟು ಪತ್ಲು ಅಂತ, ಇವರು ಜಟಕ, ಅವರು ಗಸೀಟಾರಾಮ್ ಅಂತ. ಮೋಟುನ ಕಂಡ್ರೆ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಹೆದರ್ಕೊಂಡು ನಡುಕ್ತಾರೆ. ಇವರು ಮೋಟು ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬಿಡ್ತಾರೆ. ದೊಡ್ಡ ದೊಡ್ಡ ಪೈಲ್ವಾನ್ಗಳು ಮೋಟುನ ಕಂಡ್ರೆ ಹೆದರ್ ನಡುಕ್ತಾರೆ. ಅಯ್ಯ ನಮಸ್ತೆ ನಮಸ್ತೆ. ಇವಳು ನನ್ನ ಹೆಂಡತಿ, ಇವಳು ನನ್ನ ಮಗಳ. ನಿಮಗ್ ಕೊಟ್ಟಿರೋ ಫೈಲಲ್ಲಿ ಇವ್ರ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ನಿಮಗ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಸಂತೋಷ. ನೀವು ಧರ್ತಿ ಫೈಲ್ ನ ಎಷ್ಟು ಚೆನ್ನಾಗಿ ಮಾಡಿದಾರ ಅಂದ್ರೆ ನನಗನ್ಸುತ್ತೆ ನಾನ್ ಧರ್ತಿನ ಚಿಕ್ಕ ವಯಸ್ಸಿಂದಾನು ನೋಡಿರ್ಬಹುದು ಅಂತ. ಅಯ್ಯೋ ಅಮ್ಮ. ಆದ್ರೆ ಅದನ್ನ ಇಷ್ಟಪಡ್ಬೇಕು ಅಂದ್ರೆ ನೋಡೋದು ತುಂಬಾ ಮುಖ್ಯವಾಗಿದೆ. ಆದ್ರೆ ನೋಡೋದಕ್ಕೆ ಕಂದ ತಲೆ ಎತ್ತೋದು ತುಂಬಾ ಮುಖ್ಯವಾಗಿದೆ ಅಲ್ವೇನ್ರಿ? ಅಲ್ವಾ ಅಲ್ವಾ? ನಾಚಿಕೆ. ಪರೇಡ್ ಸಾವಧಾನ್. ತಲೆ ಎತ್ತಿ ಎದುರುಗಡೆ ಇರೋ ಧರ್ತಿನ ನೋಡಿ. ಅಮ್ಮ. ಇದು ಚೀಟಿಂಗ್, ಇದು ಖಂಡಿತ ಚೀಟಿಂಗ್. ನಾನು ಡಾನಿಗೆ ಡಾನು, ಕುಂಡಲಿ ಡಾನ್. ಹೇಳು ಯಾರು ಅಂತ. ಕುಂಡಲಿ ಡಾನ್. ಶಬ್ಬಾಸ್. ಒಂದಲ್ಲ ಒಂದಿನ ನನ್ನ ಕೈಯಿಂದ ನಿನ್ಗೆ ಕುಂಡಲಿ ಮಾಡಕ್ ಬಿಡ್ತೀನಿ. ನನ್ನ ಕಾರ್ ಪಾರ್ಕ್ ಮಾಡ್ಬೇಕು. ಐ ಗಿವ್ ಹಿಮ್ ದ ಕೇಸ್ ರೇ. ಇಲ್ಲ ಬೇಡ, ಓಡ್ಬೇಡಿ ಸರ್. ಅಪ್ಪ ಅಯ್ಯೋ. ನಾನೀಗ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನಾನು ಡಾನ್ಗಳಲ್ಲೇ ಡಾನ್, ಕುಂಡಲಿ ಡಾನ್. ಹೇಳಿ ಯಾರು ಅಂತ. ಇವರೆಲ್ಲ ನನ್ನ ಕಡೆಯವರು. ರಾಹು, ಕೇತು, ಶನಿ, ಮಕರ, ಕುಂಭ, ಮಿಥುನ್, ಕನ್ಯಾ ಅವ್ರ ಮೇಷ. ಮದುವೆ ಇರ್ಲಿ, ನಾಮಕರಣ ಇರ್ಲಿ, ಯಾವುದೇ ಶುಭ ಕಾರ್ಯಗಳೇ ಇದ್ರೂ ಪರವಾಗಿಲ್ಲ, ಎಲ್ಲರ ಕುಂಡಲಿ ಬರೆದು ನಾನೇ ಮುಹೂರ್ತನ ಫಿಕ್ಸ್ ಮಾಡ್ತೀನಿ. ಕೇಳ್ಪಟ್ಟೆ ನಿಮ್ ಮಗಳದು ಮದುವೆ ಇದೆ ಅಂತ. ನೀವ್ ಹೇಳಿದ್ರೆ ಕುಂಡಲಿ ತೆಗೆದು ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಅಯ್ಯೋ, ನೀನು ಕುಂಡಲಿ ಮಾಡೋದಕ್ಕೆ ಎಷ್ಟು ಹಣ ತಗೋತೀಯ? ಕೇವಲ 10 ಕೋಟಿ ರೂಪಾಯಿ. ಅಯ್ಯೋ, 10 ಕೋಟಿ ಅದೆಲ್ಲ ಕೊಡಕ್ಕಾಗಲ್ಲ. ನನ್ನ ಅಳಿಯ ಇನ್ಸ್ಪೆಕ್ಟರ್ ಇದಾನೆ ಗೊತ್ತಾ? ಇವರು ಮಿಸ್ಟರ್ ಬಬುಲ್ ಗಮ್ ಅವರು. ಇವ್ರು ನಿಮ್ಮನ್ನ ಜೈಲೊಳಗಡೆ ಹಾಕ್ಬಿಡ್ತಾರೆ ಅಷ್ಟೇ. ಯು ಆರ್ ಅಂಡರ್ ಅರೆಸ್ಟ್. ಅಂಡರ್ ಅರೆಸ್ಟ್ ಅನ್ನೋದು ನನಗೆ ಮಾತ್ರ ಅರ್ಥ ಆಗುತ್ತೆ, ಆದ್ರೆ ನನ್ನ ಸ್ನೇಹಿತರಿಗೆ ಖಂಡಿತ ಅರ್ಥ ಆಗೋದಿಲ್ಲ. ಒಂದ್ ಹೆಜ್ಜೆ ಮುಂದೆ ಇಟ್ರು ಅನಾಹುತ ಆಗ್ಬಿಡುತ್ತೆ. ರಾಹು ಕೇತು, ಹುಡುಗಿ ನಡ್ಕೊಂಡು ನಡಿರೋ. ಹುಡುಗಿ ವಾಪಸ್ ಬೇಕು ಅಂದ್ರೆ 10 ಕೋಟಿ.
ನನ್ನ ಸೊಸೆ ಹುಡುಗಿನ ಎಳ್ಕೊಂಡು ಗಾಡಿ ಒಳಗೆ ಹಾಕ್ರು. ಬೇಡ, ಯಾಕೆ ನಿಂದೆ ಬಿದ್ದಿದ್ದೀರಾ ನೀವೆಲ್ಲ? ಬದಲು ಲೆಟ್ಸ್ ಗೋ. ಸರ್ ನಿಮ್ ಗರ್ತಿನ ಎಳ್ಕೊಂಡು ಹೋಗ್ತಿದ್ದಾರೆ ಸರ್, ನೋಡಿ ಸರ್ ಅಲ್ಲಿ. ಅಯ್ಯೋ ಮೊಟ್ಟು, ನನ್ನ ಜೀವದ ಗೆಳೆಯ ಕುಂಡಲ್ಲಿ ದರ್ತಿನ ಇಲ್ಲಿಂದ ಎಳ್ಕೊಂಡೋಗ್ಬಿಟ್ಟ ಕಡೆಯ ಗಾಡಿಲಿ. ಹುಡುಗಿನ ವಾಪಸ್ ಕಳಿಸ್ಬೇಕು ಅಂದ್ರೆ 10 ಕೋಟಿ ಕೊಡ್ಬೇಕು ಅಂತ ಡಿಮಾಂಡ್ ಮಾಡ್ತೇನೆ ಕಡೆಯ. ಅವ್ನ್ ಫಾಲೋ ಮಾಡೋಣ ಬನ್ನಿ. ಮೋಟು ಇರೋ ಅಲ್ಲೋಡ, ಅವ್ನ ಕಾರು ಫ್ಲೈಓವರ್ ಅಲ್ಲಿ ಟರ್ನ್ ಆಗ್ತಿದೆ ಕಣ. ಮತ್ತೆ ಅದು ಕೆಳಗಡೆ ಇದೆಯಲ್ಲ ಫ್ಲೈಓವರ್, ಅಲ್ಲಿ ಹೊರಗಡೆ ಹೋಗುತ್ತೆ ಕಣ. ಓಕೆ, ನಾನು 1 2 3 ಅಂತ ಹೇಳ್ತೀನಿ. ನಾವೆಲ್ಲರೂ ಸೇರಿ ಆ ಕಾರ್ ಮೇಲೆ ಧುಮುಕ್ಬಿಡೋಣ. ಓಕೆ, ಆಮೇಲೆ ನಾವು ಅವನ್ನ ಹಿಡ್ಕೊಂಡ್ಬಿಡ್ಬೋದು. 1 2 3 4. ಅಂಕ ಜಂಗ, ನೀವಿಬ್ಬರು ಹೋಗಿ ಹುಡುಕಿ ಆ ಮೋಟುಜಿ ಪತ್ಲುಜಿ ಎಲ್ಲಿದ್ದಾರೆ ಅಂತ. ಎಲ್ಲಿದ್ದಾರೆ ನನಗೆ ತಿಳಿಸಿ. ನಾನು ನನ್ನ ಆಕ್ಟಿಂಗ್ ಜಾಲದಿಂದ ಮೋಡಿ ಮಾಡಿ ಅವ್ರನ್ನ ಸಿಗಾಕಿಸ್ತೀನಿ. ಜ್ಞಾಪಕ ಇಟ್ಕೊಳ್ಳಿ. ಈ ಸರಿ ನಾನ್ ಕರೆದ್ರು ನೀವು ಬರೋಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಚಂಗ ಪಂಗ. ನಿಮ್ಗೇನ್ ಹೇಳಿದ್ದೆ? ಕರೆದ್ರು ಕೂಡ ಬರ್ಬಾರ್ದು. ದರ್ತಿ ಪ್ರಾಜೆಕ್ಟ್ ನಮ್ದು, ನಾವು ಅದನ್ನ ತಗೋತೀವಿ. ಅನ್ಸುತ್ತೆ ಇನ್ನೊಂದ್ ಗ್ಯಾಂಗ್ ಕೂಡ ದರ್ತಿ ಫೈಲ್ ಇಂದ ಬಿದ್ದಿದೆ ಅಂತ. ಬೇಗ ಬಾ. ಕೇಳಿ, ನೀವ್ಯಾಕೆ ದರ್ತಿಯಿಂದ ಬಿದ್ದಿದ್ದೀರಾ? ದರ್ತಿ ನಮ್ದು, ಅದು ಸಾವಾಸಕ್ಕೆ ಹೋದ್ರೆ ಅಷ್ಟೇ ನಿಮ್ ಕತೆ. ಧರ್ತಿ ನಮ್ದಿದೆ. ಹುಷಾರ್, ನೀನೇನಾದ್ರೂ ಮುಟ್ಟದೆ ಅಂದ್ರೆ. ಪಂಗ, ಇವರು ನಮ್ಮನ್ನೇ ಎದುರಾಕೋತಾ ಇದ್ದಾರೆ. ಇವತ್ ನನ್ನ ರಾಶಿಲಿ ಉಲ್ಟಾ ನಿಂತ್ಕೊಳ್ಳೋ ಯೋಗ ಇತ್ತು ಅಂತ ಕಾಣಿಸುತ್ತೆ. ಉಲ್ಟಾ ನಿಂತ್ಕೋ, ನೇತಾಡ್ತಾ ಇರೋ, ಹಂಗೆ ನೇತಾಡ್ತಾ ಇರೋ. ಚಿಂಗಂ ಸರ್ ಎಲ್ಲೋಗ್ಬಿಟ್ರು. ಹಲೋ ಜೆಂಟ್ಲ್ಮನ್, ನೀವು ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ನೀವು ಒಂದು ಸರಿ ನನಗೆ ಸಹಾಯ ಮಾಡಿದ್ರೆ ನಾನು ಸಾಯೋವರೆಗೂ ಮರೆಯಲ್ಲ. ನಿಮ್ ಮಕ್ಕಳು ಮರಿ ಚೆನ್ನಾಗಿರ್ಲಿ. ನಿಮ್ ಜೀವನ ತುಂಬಾ ಚೆನ್ನಾಗಿರ್ಲಿ. ಪತ್ಲು, ನನ್ನ ಪಾಪ ಮನುಷ್ಯನಿಗೆ ಸಹಾಯ ಮಾಡ್ಬೇಕು ಕಣೋ. ನೀನ್ ಹೋಗೋ, ಆ ಚಿಂಗಂ ಸರ್ನ ಹುಡುಕೋ. ಓಕೆ ಮೋಟು, ಹಿಂದೆ ಒಂದ್ಸಾರಿ ನೀ ಮನುಷ್ಯನಿಗೆ ಹೆಲ್ಪ್ ಮಾಡಿದ್ದೆ ಅಲ್ವೇನೋ, ಆದ್ರೆ ಅವ್ನ ಗ್ರಾಚಾರ ಸರಿ ಇರ್ಲಿಲ್ಲ. ಈ ಸರಿ ಆದ್ರೂ ಜೋಪಾನ. ಅಯ್ಯೋ ಮೋಟು, ನಾನು ಏನ್ ಮಾಡ್ಲಿ? ಚಿಂಗಮ್ ಎಲ್ಲೋಗಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ನೀವು ಯೋಚನೆ ಮಾಡಬೇಡಿ ಅಮ್ಮ, ನಾನು ಅವ್ರು ಎಲ್ಲೇ ಇದ್ರು ಹುಡುಕೊಡ್ತೀನಿ. ನಾನು ತಿರ್ಗ ಸ್ವಿಮ್ಮಿಂಗ್ ಪೂಲ್ ಹೋಗಕ್ಕೆ ಇಷ್ಟಪಡಲ್ಲ. ಸಾರಿ ಸರ್, ಈಗಲೇ ಬಂದು ಹಿಡ್ಕೊತೀನಿ. ಸಾರಿ ಸರ್. ಹೋಗ್ಬಿಟ್ಟ. ಅಯ್ಯೋ ಅಲ್ಲ.
ಎಷ್ಟು ಫೀಲ್ ಇದೆ ನಿಮ್ ವಾಯ್ಸ್ ಅಲ್ಲಿ. ಏಕ್ದಮ್ ಒರಿಜಿನಲ್ ಆಗಿದೆ ಬಾಸ್. ಅಸ್ಲಿನೇ ಇದೆ ಕಣೋ ಗೂಬೆಗಳ. ಬಾಸ್ ನೀವು ಬರ್ಬೇಡಿ ಅಂತ ಹೇಳಿರ್ಲಿಲ್ಲ ಅಂದ್ರೆ ನಾವು ನಿಜ ಅನ್ಕೊಂಡು ಬಂದ್ಬಿಡ್ತಿದ್ವಿ. ಆಯ್ತು ಬಾಸ್, ನಾವು ಕಾಫಿ ಶಾಪ್ ಅಲ್ಲಿ ಕಾಫಿ ಕುಡ್ಕೊಂಡ್ ಬರ್ತೀವಿ. ಗುಡ್ ಲಕ್. ಈ ಸರಿ ಫೈಲ್ ಸಿಗ್ಲೇಬೇಕು. ಕೀಪ್ ಇಟ್ ಅಪ್. ಯಾವ ಕಡೆ ಹೋಗ್ತಾ ಇದ್ದೀರಾ? ನಿಮ್ಮ ಕಾಫಿ ಕುಡಿಯೋದು ಅರ್ಜೆಂಟ್ ಆಗಿದ್ಯಾ? ನಾನೆಲ್ಲಿ ಸಾಯ್ತಾ ಇದ್ದೀನಿ. ನಾನು ನಿಮ್ ಬಾಸ್ ಇದ್ದೀನಿ. ನಾನು ಇಲ್ಲಿಂದ ಮೊದ್ಲು ಆಚೆ ತೆಗೀರಿ. ಕಾಫಿ ಕುಡಿಯಕ್ ಹೋಗ್ಬೇಡಿ. ಭಾಷಾ ತೊಕ್ಕೆ ಆದ. ನಿಮ್ ಭಾಷಾ ಇವತ್ತು ತುಂಬಾ ತೊಕ್ಕೆ ಆದ. ನೀವು ವಾಷಿಂಗ್ ಮಿಷಿನ್ ಹೆಂಗ್ ಹೋದ್ರಿ? ಏನ್ ನನ್ನ ಹಾಗೆ ನೋಡ್ತಾ ಇದ್ಯಾ? ಯಾವತ್ತು ಬಟ್ಟೆ ಒದ್ದಿರೋದು ಸ್ನಾನ ಮಾಡಿರೋ ಮನುಷ್ಯ ನೋಡೇ ಅಲ್ವಾ? ನನ್ ಮಗ ಏನು ನೀನು ಅವನ ಲಾಂಡ್ರಿ ಡಕ್ಕುಡ್ಗಳೇ ಬೀಳಿಸ್ಬಿಟ್ಟಿಯೇನೋ? ಅರೆ ಬೀಳ್ಸಿಲ್ಲ, ಅವರೇ ಬಿದ್ದ್ಬಿಟ್ರು. ಬೇಗ ನಡಿಯೋ, ಪಾಪ ಅವ್ರಿಗೆ ಏಟ್ ಬಿದ್ದಿರ್ಬೋದು ಜಾಸ್ತಿ. ಸರ್ ಸರ್ ನಿಮ್ಗೆ ಏನೂ ಆಗಿಲ್ಲ ತಾನೇ? ಜೈ ಹೋ. ನಾನು ಇವ್ರನ್ನ ಎದುರಾಕೊಂಡೇ ಮೋಸ್ಟ್ಲಿ ಫೈಲ್ ತಗೋಬೇಕು ಅನ್ಸುತ್ತೆ. ಮೇಲೆ ಆಸೆ ಇದ್ರೆ ಓಡು ಭಾಷಾ, ಓಡು ಓಡು. ಸರ್ ಸ್ವಲ್ಪ ನಿಂತ್ಕೊಳ್ಳಿ ಸರ್. ಸರ್ 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 ನಿಮ್ ಕಾಲ್ ಸರಿ ಹೋಯ್ತಾ ಸರ್? ನಿಮ್ ವೀಲ್ ಚೇರ್ ಅಲ್ಲಿ ಸರ್? ಚೆನ್ನಾಗೇ ಓಡ್ತಾ ಇದ್ದೀರಾ? ಮೋಟಿವ್ನೇನೋ ಡೌ ಮಾಡ್ತಿದಾರೆ ಕಣ. ಬಾ ಓಡೋಗಿ ಆ ಮನುಷ್ಯನ ಹಿಡ್ಕೊಂಬಿಡೋಣ. ಸರ್ ಮೋಟು ಸರ್ ನಿಂತ್ಕೊಳ್ಳಿ ಸರ್. ಸರ್ ನಿಂತ್ಕೊಳ್ಳಿ ಸರ್. ಸರ್ ಸರ್ ಹೋಗಚ್ಚು. ಏನ್ ಶಬ್ದ? ಅಲ್ಲಿ ಅಲ್ಲಿ ಓಡಕ್ತಾ ಇದ್ದಾರೆ. ಸರ್ ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್. ನಿಂತ್ಕೊಳ್ಳಿ ಸರ್. ಪ್ರೊಫೆಸರ್ ಬಾಟ್ಲಿವಾಲ ಫೋನ್ ಕನೆಕ್ಟ್ ಆಗ್ತಿಲ್ಲ ಕಣೋ. ಒಂದು ಅರ್ಥ ಆಗ್ತಿಲ್ಲ ಈಗ ಏನ್ ಮಾಡೋದು ಅಂತ. ಈಗ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ ಕಣ. ಮೊಬೈಲ್ ಕನೆಕ್ಷನ್ ಸಿಗೋವರೆಗೂ ಇಲ್ಲೇ ನಿಂತ್ಕೊಂಡ್ರದ್ದು ಒಳ್ಳೇದು ಕಣ. ಇವರು ನನ್ನ ಹಿಂದಗಡೆ ಬರ್ತಾ ಇದ್ರು. ಇದ್ದಕ್ಕಿದ್ದಂಗೆ ಮುಂದೆ ಎಲ್ಲಿಂದ ಬಂದ್ರು? ಯಜಮಾನ್ರೆ ನಿಂತ್ಕೊಳ್ಳಿ ಸರ್, ಸ್ವಲ್ಪ ಮಾತಾಡ್ಬೇಕು. ನಿಂತ್ಕೊಳ್ಳಿ ಪ್ಲೀಸ್. ಎಷ್ಟು ಬೇಗ ಮುಂದೆ ಹೆಂಗ್ ಬಂದ್ರು? ಸರ್ ನಿಂತ್ಕೊಳ್ಳಿ ಸರ್. ಎಲ್ಲೋ ಬಂದ್ರು ಸಾರು. ಸಾರ್ ನಿಂತ್ಕೊಳ್ಳಿ ಸರ್. ಕಾಲಾಗಿದೆ ಸರ್. ಈಗ ಸ್ವಲ್ಪ ಮಾತಾಡ್ಬೇಕು. ನಿಂತ್ಕೊಳ್ಳಿ ಸರ್. ಸರ್ ಕೊಡ್ತಾ ಇದ್ದಾರೆ ಅಯ್ಯೋ, ಸರ್ ನಿಂತ್ಕೊಳ್ಳಿ ಸರ್. ಅವರಿಬ್ರು ಸೈಂಟಿಸ್ಟ್ಗಳು ತುಂಬಾ ಕಮಾಲ್ ಸೈಂಟಿಸ್ಟ್ಗಳಿದ್ದಾರೆ. ಅವರು ಒಂದೇ ನಿಮಿಷದಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಬಂದ್ಬಿಡ್ತಾರೆ. ನಾನು ಹಿಂದೆ ಬರ್ತಾ ಇದ್ರು. ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಸಡನ್ ಆಗಿ ನನ್ನ ಎದುರುಗಡೆನೆ ಬಂದ್ಬಿಡ್ತಾರೆ. ಗೊತ್ತಾ ನಿಮ್ಗೇನು ಅಂತ? ನಿಮಗ್ ಗೊತ್ತಾ? ಸರ್, ಚಿಕ್ಕ ವಯಸ್ಸಲ್ಲಿ ನನಗೂ ಈ ಥರ ಒಂದ್ಸತಿ ಆಗಿತ್ತು. ನಮ್ಮಪ್ಪ ಮತ್ತೆ ನಮ್ಮಮ್ಮ ಹುಷಾರ್ ತಪ್ಪಿದ್ರು, ಹಾಸಿಗೆ ಹಿಡ್ದಿದ್ರು. ನಾನು 10 ವರ್ಷ ಚಿಕ್ಕ ಹುಡುಗ ಆಗಿದ್ದೆ. ನನ್ ಚಿಕ್ಕ ಕೈಯಲ್ಲಿ ಸಂಪಾದನೆ ಮಾಡಿ ದುಡ್ಡು ತರ್ತಿದ್ದೆ. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಅವಾಗ ಕೆಲವು ಗುಂಡಗಳು ನನ್ನ ಹಿಂದೆ ಬಿದ್ದಿದ್ರು. ನಾನು ಎಲ್ಲೋದ್ರು ಗುಂಡಗಳು ನನ್ನ ಹಿಂದೆನೆ ಬಿದ್ದಿದ್ರು. ನಾನು ತುಂಬಾ ಚಿಕ್ಕ ಹುಡುಗ. ಅವ್ರಿಗೋಸ್ಕರ ಸಂಪಾದನೆ ಮಾಡಲಿಲ್ಲ, ತಪ್ಸ್ಕೊಂಡು ಓಡ್ ಬಂದೆ. ನನ್ನ ಜೀವ ಉಳಿಸ್ಕೊಳಕ್ ಅದೊಂದೇ ದಾರಿ ಇದ್ದಿದ್ದು. ನಾನು ದುಡಿತಾ ಇದ್ದೆ. ಸರ್, ಸ್ವಲ್ಪ ನಿಮ್ ಖರ್ಚೀಫ್ ಕೊಡ್ತೀರಾ? ಕಣ್ಣೋರ್ಸ್ಕೊಂಡು ವಾಪಸ್ ಕೊಡ್ತೀನಿ.
ಬಂದ್ ಮಾಡಿ ಈ ಫ್ಯಾಮಿಲಿ ಡ್ರಾಮಾನ. ಹೋಶಿಯಾರ್ ಸಿಂಗ್, ಇನ್ಮೇಲೆ ನೀನು ಬಾಯೇ ತೆಗಿಬೇಡ. ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಒಬ್ಬ ಮನುಷ್ಯ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ಬೇಗ ಬರಕ್ ಸಾಧ್ಯ? ಅದನ್ನ ಟೆಲಿಪೋರ್ಟಿಂಗ್ ಅಂತಾರೆ. ಅವರು ಟೆಲಿಪೋರ್ಟಿಂಗ್ ಮಿಷಿನ್ ಮಾಡಿದ್ದಾರೆ. ಸರ್, ಹಂಗಂದ್ರೆ ಆ ಗುಂಡಗಳ ಹತ್ರ ಟೆಲಿಪೋರ್ಟಿಂಗ್ ಮಿಷಿನ್ ಇತ್ತ? ಅವ್ರ ಅದಕ್ಕೆ ನಾನು ಎಲ್ಲೋದು ನನ್ನ ಕಣ್ಣು ಕಾಣಿಸ್ತಾ ಇದ್ದೀರಾ? ಹೋಶಿಯಾರ್ ಸಿಂಗ್, ಸುಮ್ಮನೆ ತೆಗೆದ್ಗಿದ್ಯಾ ಉಷಾ? ನನಗೆ ಆ ಟೆಲಿಪೋರ್ಟಿಂಗ್ ಮಿಷಿನ್ ಕೂಡ ಬೇಕು. ಹೋಗಿ ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಇಬ್ರು ಸೈಂಟಿಸ್ಟ್ ಹಿಡ್ಕೊಂಡ್ ಬನ್ನಿ. ಪತ್ಲು, ಇಲ್ಲಿ ಜಿಮ್ ಬಹಳ ಚೆನ್ನಾಗಿದೆ ಕಣೋ. ನಡಿ ಪತ್ಲು, ಹೋಗಿ ಎಕ್ಸರ್ಸೈಸ್ ಮಾಡ್ಕೊಂಡ್ ಬರೋಣ ಕಣೋ. ಬಟ್ ನೀನೇ ಹೋಗಪ್ಪ. ನನಗೆ ಹೋಗೋನ್ಬಿಟ್ಟು ಇವನೇ ಮೊದಲು ಬಂದು ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ ಇಲ್ಲಿ. ಅರೆ ವಾ ಪತ್ಲು, ವಾ ಕುಂಫು ಪ್ರಾಕ್ಟೀಸ್ ಮಾಡ್ತಿದ್ಯಾ? ಈಗ ಕುಂಡಲಿ ಡಾನ್ ಕತೆ ಅಷ್ಟೇ ಮುಗೀತು. ಕುಂಡಲಿ ಡಾನ? ಯಾರು ಅವನು? ಓ, ಧರ್ತಿ ಹಿಂದ್ಗಡೆ ಬಿದ್ದಿದಾನಲ್ಲ ಅವನ್ ತಾನೆ? ಈ ಪ್ರೊಫೆಸರ್ ಬಾಟ್ಲಿವಾಲ ಎಲ್ಲೋ, ಅವನ್ ಫೋನೇ ಕನೆಕ್ಟ್ ಆಗ್ತಿಲ್ವಲ್ಲ. ಬೆಳಗ್ಗೆಯಿಂದ ಟ್ರೈ ಮಾಡ್ತಾನೆ ಇದೀನಿ ನಾನು. ಅರೆ ಯಾರ ಪ್ರೊಫೆಸರು? ಓಹೋ, ಧರ್ತಿ ಡ್ಯಾಡಿ. ಏನು ಅವರು ಪ್ರೊಫೆಸರಾ? ಡ್ಯಾಡಿ? ಧರ್ತಿ ಡ್ಯಾಡಿ ಅಂದ್ರೆ ಸರ್, ತಗೊಳ್ಳಿ ಫ್ರೂಟ್ ಜ್ಯೂಸ್. ಹೋಟೆಲ್ ಕಡೆಯಿಂದ ನಿಮ್ಗೆ ಇದು ಕಾಂಪ್ಲಿಮೆಂಟರಿ ಇದೆ. ಹಲೋ ವೈಟರ್, ಹಂಗೆ ಸ್ವಲ್ಪ ಸಮೋಸ ತಂದ್ಬಿಡಿ. ಇಲ್ಲಿಗೆ ಬಂದಾಗ್ಲಿಂದ ಒಂದ್ ಸಮೋಸನೂ ತಿಂದೇ ಇಲ್ಲ ನಾನು. ಅರೆ ಮೋಟು ಸರ್, ನೀವು ಸಮೋಸ ಯಾವಾಗ ತಿನ್ನಕ್ ಶುರು ಮಾಡಿದ್ರಿ? ಯಾಕೋ ಹೇಳ್ದೆ ಕೇಳ್ದೆ ಬಿಟ್ಬಿಟ್ಟೆ ಪತ್ಲು. Watch India's largest kids library only on Jio Hotstar. Download the app now.